ಸತ್ಯ ತಿಳಿಸ್ಕೊಡುತ್ತೆ. ಏನ್ ಸತ್ಯ ಅಂದ್ರೆ, ಏನಪ್ಪಾ ಸತ್ಯ ಅಂದ್ರೆ, ನೀನು ದೇಹ ಅಲ್ಲ, ಮನಸ್ಸಲ್ಲ, ಬುದ್ಧಿ ಅಲ್ಲ, ನೀನು ಚೈತನ್ಯ ಪದಾರ್ಥ ಅಂತ ಹೇಳ್ಕೊಡುತ್ತೆ. ಇದು ಈ ವಿಷಯ ಯಾವಾಗ ತಿಳಿಯುತ್ತೆ, ಸ್ಪಷ್ಟವಾಗಿ ಅನುಭವಪೂರ್ವಕವಾಗಿ ತಿಳಿಯುತ್ತೆ, ನಮ್ಮ ಪ್ರತಿಯೊಂದನ್ನು ವೈಭೋಗನೆ. ಸೊ ನಾವೆಲ್ಲ ಬೇರೆ ಬೇರೆ ಕಾರಣಗಳಿಂದ ಧ್ಯಾನಕ್ಕೆ ಬಂದಿದ್ದೀವಿ. ನಾನು ಸಾವು ಏನಂತ ಹುಡ್ಕೊಂಡು ಹೋದೆ. ಆ ಒಂದು ವಿಷಯ ತಿಳಿದ್ಮೇಲೆ ನನ್ನ ಲೈಫ್ ಎಲ್ಲ ವೈಭೋಗ ಆಯ್ತು. ಇನ್ನು ಕೆಲವೊಬ್ಬರಿಗೆ ಆರೋಗ್ಯದ ಸಮಸ್ಯೆ ಇರುತ್ತೆ, ಮಾನಸಿಕ ಸಮಸ್ಯೆಗಳಿರುತ್ತೆ. ಇನ್ನು ಕೆಲವರಿಗೆ ನಾನೇನೋ ಆಧ್ಯಾತ್ಮಿಕವಾಗಿ ಸಾಧನೆ ಮಾಡ್ಬೇಕು, ಇನ್ನೇನೋ ತಿಳ್ಕೋಬೇಕು, ನನ್ನ ಪ್ರಶ್ನೆಗಳಿಗೆ ಉತ್ತರ ಬೇಕು, ನಾನು ಯಾಕೆ ಬಂದೆ ಭೂಮಿಗೆ, ಈ ದೇಹ ಅಂದ್ರೇನು, ಮನಸ್ಸು ಅಂದ್ರೇನು, ಬುದ್ಧಿ ಅಂದ್ರೇನು, ಈ ತರ ವಿಷಯಗಳು ಸುಮಾರು ಇರ್ತವೆ. ಸೊ ಈ ವಿಷಯಗಳು ಯಾವಾಗ ನಾವು ಅನುಭವ ಅನುಭವ ಪೂರ್ವಕವಾಗಿ ಸ್ವಂತ ಧ್ಯಾನ ಸಾಧನೆಯಿಂದ ತಿಳ್ಕೊಂತೀವಿ, ಅವಾಗೆಲ್ಲ ಈ ಪ್ರಶ್ನೆಗಳಿಗೆಲ್ಲ ಉತ್ತರ ಸಿಗುತ್ತೆ. ಈ ಉತ್ತರ ಸಿಕ್ಕಾಗ ಏನಾಗುತ್ತೆ, ನಮ್ಮ ಜೀವನ ಎಲ್ಲ ವೈಭೋಗನೇ. ವೈಭೋಗ ಅಂದ್ರೇನು? ವೈಭೋಗ ಅಂದ್ರೆ ದುಡ್ಡಲ್ಲ. ವೈಭೋಗ ಅಂದ್ರೆ ಆಸ್ತಿ ಅಲ್ಲ, ಸಂಪತ್ತಲ್ಲ, ಹೆಸರುಗಳಲ್ಲ. ವೈಭೋಗ ಅಂದ್ರೆ ಏನು? ನೆಮ್ಮದಿ, ನಿಶ್ಚಿಂತೆ. ನಿಶ್ಚಿಂತೆಯಿಂದ ಇರ್ಬೇಕು. ಯಾರಪ್ಪ ನಿಶ್ಚಿಂತೆಯಿಂದ ಇರ್ತಾನಂದ್ರೆ, ಯಾವನಿಗೆ ಸತ್ಯ ತಿಳಿದಿದೆ, ಯಾರಿಗೆ ಸತ್ಯ ಸ್ಪಷ್ಟವಾಗಿ ಅರ್ಥ ಆಗಿದೆ, ಅವನೇ ವೈಭೋಗವಾಗಿರಕ್ ಸಾಧ್ಯ ಭೂಮಿ ಮೇಲೆ, ಅಲ್ವಾ? ಸೊ ನಮಗೆ ಎಲೆ ತನಕ ಈ ವಿಷಯ ತಿಳಿಯಲ್ವೋ, ಏನು ಈ ವಿಷಯ? ನಾನು ದೇಹ ಅಲ್ಲ ಅಂತ ಫಸ್ಟ್ ತಿಳ್ಕೊಂತೀವಿ ನಾವು. ಯಾಕೆ ದೇಹ ಅಂತ ಯಾಕೆ ತಿಳ್ಕೊಬೇಕು ಅಂತಂದ್ರೆ, ಸೊ ನಮಗೆ ಬೇರೆ ಬೇರೆ ವ್ಯಾಮೋಹಗಳಿರುತ್ತೆ. ಈ ದೇಹ ಚೆನ್ನಾಗಿ ನೋಡ್ಕೋಬೇಕು, ರೂಪ ಇರಬೇಕು, ದೇಹ ಪರವಾಗಿ ರಿಲೇಷನ್ಸ್ ಇರುತ್ತೆ, ಹೆಂಡತಿ ಮಕ್ಕಳು, ಸಂಸಾರ ರಿಲೇಷನ್, ಈ ಬಂಧಗಳಿರುತ್ತೆ. ಈ ಬಂಧಗಳು ಕೂಡ ದೂರ ಆಗ್ತವೆ ನಮ್ಗೆ ದೇಹ ಅಲ್ಲ ಅಂತ ಗೊತ್ತಾದ್ರೆ. ಈ ದೇಹ 4 ದಿನ ಇರುತ್ತೆ, ಇದೆಲ್ಲರಿಗೂ ಗೊತ್ತಿದೆ, ಬಟ್ ಅನುಭವ ಪೂರ್ವಕ ಗೊತ್ತಿರಬೇಕು. ಪ್ರತಿ ಕ್ಷಣ ಈ ಸತ್ಯದಲ್ಲಿ ಜೀವಿಸ್ಬೇಕು. ನಾನು ದೇಹ ಅಲ್ಲ ಅಂತಕ್ಕಂಥ ಒಂದು ಸತ್ಯದಲ್ಲಿ ಜೀವಿಸ್ಬೇಕು. ಅದು ಇಂಪಾರ್ಟೆಂಟ್. ವಿಷಯಗಳು ಗೊತ್ತಿರ್ತವೆ, ಅವು ಇನ್ಫಾರ್ಮೇಶನ್, ಬಟ್ ಅನುಭವ ಯಾವಾಗ ಬರುತ್ತೆ ಅಂದ್ರೆ, ನಾವು ಯಾವಾಗ ಧ್ಯಾನವನ್ನ ನಮ್ಮ ಜೀವನದಲ್ಲಿ ರೂಢಿಸ್ಕೊಂತೀವಿ, ಪ್ರತಿದಿನ ಧ್ಯಾನವನ್ನ ರೂಢಿಸ್ಕೊಂತೀವಿ, ಯಾವಾಗ ಗೊತ್ತಾಗುತ್ತೆ. ಏನಪ್ಪಾ ಗೊತ್ತಾಗುತ್ತೆ? ಈ ದೇಹ ಶಾಶ್ವತ ಅಲ್ಲ, ಈ ದೇಹದಲ್ಲಿ ನಾನು ಇದ್ದೀನಿ ಅಂತ ಗೊತ್ತಾಗುತ್ತೆ. ಇವಾಗ ನೀವ್ ಯಾವ್ದೋ ರೂಮಲ್ಲಿ ಕೂತಿದ್ದೀರಿ, ನಾವು ರೂಮಲ್ಲಿ ಕೂತಿದೀವಿ, ಬಟ್ ರೂಮ್ ನಾವಲ್ಲ. ರೂಮ್ ನಾವ್ ಅನ್ಕೊಂಡ್ರೇನು ದುಃಖ, ಈ ದೇಹ ನಾವ್ ಅನ್ಕೊಂಡ್ರೇನು ದುಃಖ. ಈ ದೇಹದಲ್ಲಿ ಇದ್ದೀವಿ ಅಂತಂದ್ರೆ ದುಃಖ ಇಲ್ಲ. ಯಾಕಂದ್ರೆ ನಮಗೆ ಗೊತ್ತು ಈ ದೇಹದಲ್ಲಿ ಇದೀವಿ, ನಾವು ಅನುಭವ ತಗೊಳಕ್ಕಿದೀವಿ, ಕಲಿಯಕ್ಕಿದೀವಿ ಅಷ್ಟೇ. ಈ ದೇಹ ನಾನಲ್ಲ ಅಂತಂದಾಗ ಆ ದೇಹ ಏನಾದ್ರೂ ನೀವು ತಲೆ ಕೆಡ್ಸ್ಕೊಳಕ್ ಹೋಗಲ್ಲ. ಆ ದೇಹಕ್ಕೆ ಯಾವ ರೋಗ ಬಂದ್ರೂ ತಲೆ ಕೆಡ್ಸ್ಕೊಳಕ್ ಹೋಗಲ್ಲ, ಅಲ್ವಾ? ಸೊ ದೇಹ ಏನಾದ್ರು ಸ್ವಲ್ಪ ಏನಾದ್ರು ಹುಷಾರ್ ತಪ್ಪು ಏನಾಯ್ತಂದ್ರೆ ನಾವು ದುಃಖ ತಂದ್ಕೊಂತೀವಿ. ಯಾವಾಗ ನಮಗೆ ದೇಹ ನಾನಲ್ಲ ಅಂದ ತಕ್ಷಣ ಏನಾಗ್ತೀವಿ ನಾವು? ಆ ದುಃಖದಿಂದ ದೂರ ಆಗ್ತೀವಿ. ದೇಹ ಪರವಾಗಿರ್ತಕ್ಕಂಥ ವ್ಯಾಮೋಹ ದೂರ ಆಗುತ್ತೆ. ಅಫ್ಕೋರ್ಸ್ ರೋಗಗಳು ಬಂದು ಧ್ಯಾನ ಮಾಡ್ತೀವಿ, ಕಡಿಮೆ ಆಗುತ್ತೆ, ಅದು ಬೇರೆ ವಿಷಯ. ಬಟ್ ದೇಹ ಪರವಾಗಿರ್ತಕ್ಕಂಥ ವ್ಯಾಮೋಹ ಏನೋ ಹೋಗ್ಬಿಡುತ್ತೆ, ಅಟ್ಯಾಚ್ಮೆಂಟ್ ಹೋಗುತ್ತೆ ದೇಹ ಪರವಾಗಿ, ಅದು ಹೋಗ್ಬೇಕು. ಎಷ್ಟೋ ಜನಕ್ಕೆ ಸಾವು ಹತ್ರ ಬಂದ್ರು ದೇಹದ ಮೇಲೆ ವ್ಯಾಮೋಹ ಹೋಗಿರಲ್ಲ. ಇದು ಎಷ್ಟು ಮಟ್ಟಿಗೆ ಸಮಸ್ಯೆ ಮಾಡುತ್ತೆ? ದೇಹ ಬಿಡ್ಬೇಕಾದ್ರೆ ಮತ್ತೆ 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 ಆತ್ಮ ದೇಹದಲ್ಲಿ ಬರ್ತಾ ಇರುತ್ತೆ, ಇದೆಲ್ಲ ಆಗುತ್ತೆ. ಆ ದೇಹ ಬಿಡಕ್ಕೆ ಇಷ್ಟನೇ ಇರೋದಿಲ್ಲ ಆತ್ಮಕ್ಕೆ. ಸೊ ಅವಾಗ ದುಃಖ. ದೇಹ ಪರವಾಗಿ ನಮಗೇನಾಗ್ಬೇಕು? ವ್ಯಾಮೋಹ ಹೋಗ್ಬೇಕು, ಅದ್ರ ಅಟ್ಯಾಚ್ಮೆಂಟ್ ಹೋಗ್ಬೇಕು. ಅದು ಅದು ಮಹಾ ಒಂದು ವೈಭೋಗ, ಅಲ್ವಾ? ಸೊ ಈ ದೇಹಕ್ಕೆ ಏನ್ ಬೇಕು? ಒಂದ್ ಸ್ವಲ್ಪ ಊಟ ಬೇಕು, 2 ಒಪ್ಪತ್ತೋ 3 ಒಪ್ಪತ್ತೋ 1 ಒಪ್ಪತ್ತೋ ಊಟ ಬೇಕು. ಕಣ್ಣಿಗೆ ಏನ್ ಬೇಕು? ನಿದ್ದೆ ಬೇಕು, ಅಷ್ಟೇ. ಅಷ್ಟು ಸಾಕು. ಈ ಒಂದು ಸಿಂಪಲ್ ಆಗಿ ಜೀವಿಸ್ತಕ್ಕಂತ ವಿಧಾನ ಯಾವಾಗ ತಿಳ್ಕೊಂತೀವಿ ನಾವು, ಅವಾಗ ಏನಾಗುತ್ತೆ ನಮಗೆ? ನಮಗೆ ವೈಭೋಗ ಸ್ಟಾರ್ಟ್ ಆಗುತ್ತೆ. ಏನಪ್ಪಾ ವೈಭೋಗ ಅಂತಂದ್ರೆ, ನೆಮ್ಮದಿ, ನಿಶ್ಚಿಂತೆ. ಈ ದೇಹ ಆ ಸಣ್ಣ ಪುಟ್ಟ ತೊಂದರೆ ಆದ್ರೂ ಕೂಡ, ಫಾರ್ ಎಕ್ಸಾಂಪಲ್ ಊಟ ಇಲ್ಲಂದ್ರೂ ಕೂಡ ಓಕೆ, ನಿದ್ದೆ ಇಲ್ಲಂದ್ರೂ ಕೂಡ ಓಕೆ, ತಡಿಯನ್ನ, ದೇಹ ನಾನಲ್ಲ, ಆ ಒಂದು ಸ್ಥಿತಿಯಲ್ಲಿ ಇರಲ್ಲ. ದೇಹ ಅಂತಕ್ಕಂಥ ದೇಹದಿಂದ ಸಪರೇಟ್ ಆಗ್ತೀವಿ ನಾವು ಫಸ್ಟ್. ದೇಹದಿಂದ ಸಪರೇಟ್ ಆಗೋದಂದ್ರೆ ಏನು? ದೇಹದಿಂದ ಅಟ್ಯಾಚ್ಮೆಂಟ್ ಹೋಗೋದು. ಅದು ಒಂದು ಅದ್ಭುತವಾದ ವೈಭೋಗ ಅದು. ಪ್ರತಿದಿನ ನಾವು ಧ್ಯಾನ ಮಾಡಿದಾಗ ಏನಾಗುತ್ತೆ? ದೇಹದಿಂದ ಹೊರಗೆ ಬರ್ತೀವಿ ನಾವು, ಮಲಗಿದಾಗ ಹೊರಗೆ ಬರ್ತೀವಿ. ಧ್ಯಾನ ಸಾಧನೆ
ತೀವ್ರತೆ ಆದಾಗ ಏನಾಗುತ್ತೆ, ದೇಹದಿಂದ ಹೊರಗೆ ಬರ್ತೀವಿ, ಅದು ಮಹಾ ವೈಭೋಗ, ಮಹಾ ಆನಂದ ಕೊಡುತ್ತದೆ ಅಲ್ವಾ ಮಾಸ್ಟರ್? ಯಾರಿಗೆ ಆಸ್ಟ್ರಲ್ ಟ್ರಾವೆಲ್ ಆಗಿದೆ, ಎಂತ ಆನಂದ ಆಸ್ಟ್ರಲ್ ಟ್ರಾವೆಲ್ ಆದ್ರೆ. ಏನ್ ಕೊಡುತ್ತೆ? ದೇಹದಿಂದ ಹೊರಗೆ ಬರ್ತೀವಿ ನಾವು, ದೇಹದ ಅಟ್ಯಾಚ್ಮೆಂಟ್ ಹೋಗುತ್ತೆ, ದೇಹ ನನ್ನಲ್ಲ, ಈ ದೇಹ ಹೊರಗೆ ಬಂದಾಗ ಆ ಆನಂದನೇ ಬೇರೆ ಅಲ್ವಾ? ಸೊ ಇದು ಇದು ಆಗ್ಬೇಕು, ದೇಹ ಪರವಾಗಿರ್ತಕ್ಕಂಥ ವ್ಯಾಮೋಹ ದೂರ ಆಗ್ಬೇಕು, ಅಟ್ಯಾಚ್ಮೆಂಟ್ ದೂರ ಆಗ್ಬೇಕು, ಬಂಧ ದೂರ ಆಗ್ಬೇಕು. ನಾವೆಲ್ಲ ಏನ್ ಮಾಡ್ತಿರ್ತೀವಿ, ಸ್ವಲ್ಪ ಯಾರಾದ್ರೂ ನಮ್ಮ ಮನೇಲಿ ಹುಷಾರಿಲ್ಲ, ಆ ಯಾರಾದ್ರೂ ಮಕ್ಳಿಗೆ ಹುಷಾರಿಲ್ಲ ಅಂತ ತಕ್ಷಣ ಮತ್ತೆ ಬೇಜಾರಾಗ್ತಿರ್ತೀವಿ, ಭಯ ಪಡ್ತಿರ್ತೀವಿ. ಬಟ್ ಯಾವಾಗ ಬಂಧಗಳು ದೂರ ಆಗ್ತವೆ, ದೇಹ ಪರವಾಗಿ ಇರ್ತಕ್ಕಂಥ ಬಂಧಗಳು ದೂರ ಆಗ್ತವೆ, ಅವಾಗ ಏನ್ ಮಾಡ್ತಾ ಇರ್ತೀವಿ, ಅವನು ಕರ್ಮ ಅವನು ಅನುಭವಿಸ್ತಿದ್ದಾನೆ, ತಪ್ಪೇನಿಲ್ಲ, ಅವ್ನು ಕಲಿತಾ ಇದ್ದಾನೆ ಕರ್ಮದಿಂದ, ಈ ಒಂದು ಜ್ಞಾನ ಬರುತ್ತೆ ನಮ್ಗೆ ಅಲ್ವಾ? ಸೊ ಇದನ್ನು ಕೂಡ ವೈಭೋಗನೇ. ಯಾಕಂದ್ರೆ ನಾವು ಅಂಟಲ್ಲ ಯಾರಿಗೂ, ಸಂಸಾರ ಗಂಟಲ್ಲ, ಮಕ್ಕಳಿಗೆ ಗಂಟಲ್ಲ, ಹೆಂಡತಿ ಗಂಟಲ್ಲ, ತಂದೆ ತಾಯಿ ಗಂಟಲ್ಲ, ಎಲ್ಲರೂ ಕೂಡ ಕಲಿತಾ ಇದ್ದಾರೆ, ಅವ್ರವ್ರ ಕರ್ಮಗಳು ಅವ್ರು ಅನುಭವಿಸ್ತಿದ್ದಾರೆ. ಅಥವಾ ಆ ಒಂದು ಜ್ಞಾನದಿಂದ ಏನಾಗ್ತೀವಿ ನಾವು, ವೈಭೋಗ, ನೆಮ್ಮದಿ, ನಿಶ್ಚಿಂತೆ ಸಿಗುತ್ತೆ ನಮಗೆ. ಸ್ಟ್ರಕ್ ಆಗಿದೆ ಸರ್, ವಾಯ್ಸ್ ಕೇಳಿಸ್ತಾ ಇಲ್ಲ. ನೆಮ್ಮದಿಯಿಂದ ಗೊತ್ತಾಗುತ್ತೆ. ವಾಯ್ಸ್ ಕೇಳಿಸ್ತಾ ಇಲ್ಲ ಮೇಡಮ್? ಇವಾಗ ಕೇಳಿಸ್ತಾ ಇದೆ. ಬ್ರೇಕ್ ಆಗ್ತಾ ಇದೆ. ಆಡಿಯೋ ಕ್ಲಿಯರ್ ಇದೆ ಸರ್. ಇಲ್ಲ, ವಾಯ್ಸ್ ಕೇಳಿಸ್ತಾ ಇಲ್ಲ. ಸರ್ ಮತ್ತೆ ವಾಯ್ಸ್ ಬ್ರೇಕ್ ಆಯ್ತು, ಕೇಳಿಸ್ತಾ ಇಲ್ಲ. ಕೇಳಿಸ್ತಾ ಇಲ್ಲ. ಸಾರಿ ಮಾಸ್ಟರ್ಸ್, ನಾನು ಹೊರಗಡೆ ಇದ್ದೀನಿ, ಒಂದು ನಿಮಿಷ ಪ್ರಾರಂಭ ಮಾಡೋಣ. ಇಂಟರ್ನೆಟ್ ಬಂತು. ಸೊ ಮಾಸ್ಟರ್ಸ್, ದೇಹದ ಬಗ್ಗೆ ತಿಳ್ಕೊಂಡ್ವಿ. ದೇಹದ ಪರವಾಗಿರ್ತಕ್ಕಂಥ ಅಟ್ಯಾಚ್ಮೆಂಟ್ ದೂರ ಆದ್ರೆ ನಮ್ಗೆ ಏನಾಗುತ್ತೆ, ವೈಭೋಗ ಶುರುವಾಗುತ್ತೆ. ಅಂದ್ರೆ ಆ ಒಂದು ದೇಹ ಅಂತಕ್ಕಂಥ ಬಂಧದಿಂದ ಮುಕ್ತ ಆಗ್ತೀವಿ ನಾವು, ಅವಾಗ ಆ ದುಃಖದಿಂದ ದೂರ ಆಗ್ತೀವಿ. ಸೊ ಇದೇ ಇನ್ನೊಂದು ವಿಷಯ. ನೆಕ್ಸ್ಟ್, ನಾವೇನು ಮನಸ್ಸು ಕೂಡ ಅಲ್ಲ ನಾವು, ಮನಸ್ಸಿನ ತಕ್ಕಂತಕ್ಕಂಥ ಆಲೋಚನೆಗಳಿರ್ತವೆ, ಏನು ಮನಸ್ಸಿನ ತಕ್ಕಂಥ ಭಾವನೆಗಳಿರ್ತವೆ. ಏನಪ್ಪಾ ಅಂತಂದ್ರೆ, ನಾನು ಇವಾಗ ಪ್ರಪಂಚದಲ್ಲಿ ಎಷ್ಟೋ ಪಂಡಿತರಿದ್ದಾರೆ, ಇಂಜಿನಿಯರ್ಸ್ ಇದ್ದಾರೆ, ಡಾಕ್ಟರ್ಸ್ ಇದ್ದಾರೆ, ಸೈಂಟಿಸ್ಟ್ಗಳಿದ್ದಾರೆ. ಅವ್ರಿಗೆಲ್ಲ ಏನಂದ್ರೆ ಆ ಒಂದು ಪದವಿ ಮೇಲೆ ಅಟ್ಯಾಚ್ಮೆಂಟ್, ಆ ಪದವಿ ಅಂತಕ್ಕಂಥ ಒಂದು ಅಟ್ಯಾಚ್ಮೆಂಟ್, ಅದು ಕೂಡ ದುಃಖ ಕೊಡ್ತಾನೆ ಇರುತ್ತೆ. ಆ ಪದವಿ ಏನಾದ್ರೂ ಸ್ವಲ್ಪ ಹೋಯ್ತು ಅಂತ, ಆ ಪೊಸಿಷನ್ ಡಿಸ್ಟರ್ಬ್ ಆಯ್ತು ಏನ್ ಮಾಡ್ತಾರೆ, ದುಃಖ ಹೋಗ್ತಿರ್ತಾರೆ. ಬಟ್ ಜ್ಞಾನಿ ಯಾವ್ದಕ್ಕಂಟಲ್ಲ, ಆ ಪದವಿ ಗಂಟಲ್ಲ. ಓಕೆ, ನಾನು ಸಂಸಾರದಲ್ಲಿ ಇದ್ದೀನಿ, ಅನ್ಭವಿಸ್ಬೇಕಷ್ಟೇ. ಇದು ಶಾಶ್ವತದಲ್ಲ. ನನ್ನ ಶಾಶ್ವತದೇನು, ನನ್ನ ಸ್ವಭೂಮಿ ಯಾವುದು, ಆತ್ಮ ಪದಾರ್ಥ. ಅದ್ರ ಬಗ್ಗೆ ನಾನು ಯೋಚನೆ ಮಾಡಬೇಕು ಹೊರತು, ಈ ಒಂದು
ಪದವಿ ಬಗ್ಗೆ ಅಲ್ಲ ಅಂತ ಒಂದು ಮಹಾ ಜ್ಞಾನದಲ್ಲಿ ಯಾವತ್ತೂ ಜೀವಿಸ್ತಾ ಇರ್ತಾನೆ ಅವ್ನು ಧ್ಯಾನಿ, ಅಲ್ವಾ ಮಾಸ್ಟರ್? ಸೊ ಇದು ಬೇಕು. ಏನು ಅವನು ಪ್ರಾಪಂಚಿಕವಾಗಿ ನಾವೇನು ಅನುಭವಿಸ್ತಿದೀವಿ, ಆ ಆ ಒಂದು ಪೊಸಿಷನ್ಸ್ ಆಗ್ಬೋದು, ಹೆಸರುಗಳಾಗ್ಬೋದು, ಇದೆಲ್ಲದ ಬಗ್ಗೆ ನಾವು ತಲೆನೇ ಕೆಡ್ಸ್ಕೊಳಲ್ಲ. ಅದು ಕೂಡ ಮನ್ಸು ಏನ್ ಮಾಡ್ತಾ ಇರುತ್ತೆ, ಅದನ್ನ ಯಾವಾಗ್ಲೂ ಬೇಕು ಬೇಕು, ಆ ಒಂದು ಪದವಿ ಏನಾದ್ರೂ ಸ್ವಲ್ಪ ಆ ಕಡೆ ಈ ಕಡೆ ಆದ ತಕ್ಷಣ ದುಃಖಕ್ಕೆ ಹೋಗ್ತಾ ಇರುತ್ತೆ, ಅದು ಕೂಡ ದೂರ ಆಗುತ್ತೆ ನಮಗೆ. ಸೊ ಏನಾಗ್ಬೇಕು ನಾವು ಇದಕ್ಕೂ ಕೂಡ ಬಿಡ್ತೀವಿ, ನಾವು ಸಹಜವಾಗೇ ಬಿಡ್ತೀವಿ. ಏನ್ ನಾವು ಧ್ಯಾನ ಕೊಡುತ್ತೆ, ನಿನ್ ಮನ್ಸಲ್ಲ, ನೀನು ಆ ಪದವಿ ಅಲ್ಲ ನಿಂದು. ಪದವಿ ಅಂತಕ್ಕಂಥದ್ದು ನಾಟಕ, ಡ್ರಾಮಾದಲ್ಲಿ ಇದೀನಿ ನೀನು ಅಷ್ಟೇ. ಅಂದ್ರೆ ಆ ಮನಸ್ಸಿನ ಪರವಾಗಿರ್ತಕ್ಕಂಥ ಬಂಧಗಳು ಕೂಡ ದೂರ ಆಗ್ತವೆ ನಮ್ಮಿಂದ. ಅದು ಕೂಡ ಮಹಾ ಒಂದು ವೈಭೋಗ ಅದು, ಅಲ್ವಾ? ಸೊ ಇದೇ ಬೇಕು ಮಾಸ್ಟರ್ಸ್ ಎಲ್ಲರಿಗೂ ಕೂಡ. ಇವಾಗ ನೋಡಿ, ಯಾವಾಗ್ಲೂ ಒಬ್ಬನ ಹತ್ರ ಏನಾದ್ರು ಪದವಿ ಇದೆ ಅನ್ಕೊಳ್ಳಿ, ಅದನ್ನ ಪ್ರೊಟೆಕ್ಟ್ ಮಾಡಕ್ ಹೋಗ್ತಿರ್ತಾನೆ ನಾವು. ಇವಾಗ ಯಾವನೊಬ್ಬ ಯಾರೋ MLA ಇದಾನೆ, MP ಇದಾನೆ ಅನ್ಕೊಳ್ಳಿ, ಅವ್ನು ಏನಾದ್ರೂ ಪದವಿ ಬಗ್ಗೆ ಏನೋ ಡಿಸ್ಟರ್ಬ್ ಆದ್ರೆ ಏನ್ ಮಾಡ್ತಾನೆ, ಅದನ್ನ ಪದವಿ ಪ್ರೊಟೆಕ್ಟ್ ಮಾಡಕ್ ಏನ್ ಮಾಡ್ತಾನೆ, ಕರ್ಮಗಳು ಶುರು ಮಾಡ್ತಾನೆ. ಅಟ್ಯಾಕ್ ಆಗ್ಬಿಟ್ಟಿರ್ತಾನೆ ಅವ್ನು. ಅವನಿಗೆ ಗೊತ್ತಿಲ್ಲ ದೇಹ, ಅವ್ನ್ ಪದವಿನೇ ಬೇಕನ್ನೋ ಆ ಒಂದು ಆಸೆನಲ್ಲಿ, ಕೋರಿಕೆನಲ್ಲೇ ಅವ್ನು ಬದುಕ್ತಾ ಇರ್ತಾನೆ. ಬಟ್ ಧ್ಯಾನಿ ಏನ್ ಮಾಡ್ತಾನೆ, ಏನೇ ಪದವಿ ಇದ್ರೂ ಕೂಡ ಅದು ನಾಟಕ ಅಂತ. ಅವ್ನಿಗೆ ಪ್ರೈಮ್ ಮಿನಿಸ್ಟರ್ ಆಗ್ಲಿ, ಪ್ರೆಸಿಡೆಂಟ್ ಆಗ್ಲಿ, ಏನೇ ಆಗ್ಲಿ, ಆ ಒಂದು ನಾಟಕ ಮಾಡ್ತಿದ್ದೀನಿ, ಪ್ರೈಮ್ ಮಿನಿಸ್ಟರ್ ಅಂತಕ್ಕಂಥ ಒಂದು ನಾಟಕ ಮಾಡ್ತಿದ್ದೀನಿ, ಪ್ರೆಸಿಡೆಂಟ್ ಅಂತಕ್ಕಂಥ ಒಂದು ನಾಟಕ ಮಾಡ್ತಿದ್ದೀನಿ ಅಷ್ಟೇ. ಅದು ನಾನಲ್ಲ, ನಾನು ಆತ್ಮ ಪದಾರ್ಥ. ಈ ಒಂದು ಜ್ಞಾನದಲ್ಲಿ ಬದುಕ್ತಾ ಇರ್ತಾನೆ. ಇದು ಕೂಡ ವೈಭೋಗನೇ. ಸೊ ನಾವು ದೇಹ ಪರವಾಗಿ ಬಂಧ ಇರಲ್ಲ, ಮನಸ್ಸಿನ ಪರವಾಗಿ ಬಂಧಗಳಿರಲ್ಲ. ಈ ಎರಡೂ ಬಂಧಗಳಿಂದ ದೂರ ಆಗಿ ಏನಾಗ್ತೀವಿ, ಮುಕ್ತಿ ಹೊಂದ್ತೀವಿ. ನಾವು ಆರಾಮಾಗಿ ಬದುಕ್ತಾ ಇರ್ತೀವಿ, ಅದ್ಭುತವಾಗಿ ಬದುಕ್ತಾ ಇರ್ತೀವಿ, ಯಾವ್ದು ಬಂಧ ಇಲ್ಲದೆ. ಸೊ ಇದು ಕೂಡ ವೈಭೋಗನೇ. ಈ ವೈಭೋಗ ಎಲ್ಲಿಂದ ಬರುತ್ತೆ ಅಂದ್ರೆ, ಧ್ಯಾನ ಒಂದು ಸಾಧನೆಯಿಂದ, ನಮ್ಮ ಧ್ಯಾನ ಸಾಧನೆಯಿಂದ, ಅಖಂಡ ಧ್ಯಾನ ಸಾಧನೆಯಿಂದ ಆ ಒಂದು ವಿಶೇಷವಾದ ಜ್ಞಾನದಲ್ಲಿ ಇರ್ತೀವಿ, ಅನುಭವಪೂರ್ವಕವಾಗಿ. ವಿಷಯಗಳು ಗೊತ್ತು, ಬಟ್ ನೋಡಿ ಪ್ರಪಂಚದಲ್ಲಿ ಎಷ್ಟೋ ಎಲ್ಲರಿಗೂ ವಿಷಯಗಳು ಗೊತ್ತಿದೆ, ಕೇಳಿಸ್ಕೊಂತಾರೆ, ಬಟ್ ಆಚರಣೆಯಲ್ಲಿ ಇರಲ್ಲ. ದೇಹ ಬಂಧದಲ್ಲಿ ಬದುಕ್ತಾ ಇರ್ತಾರೆ, ಮನಸ್ಸಿನ ಬಂಧದಲ್ಲಿ ಬದುಕ್ತಾ ಇರ್ತಾರೆ, ಮತ್ತೆ ದುಃಖಕ್ಕೆ ಹೋಗ್ತಿರ್ತಾರೆ. ಯಾಕಂದ್ರೆ ಬಂಧ ಹೋಗಲ್ಲ. ಎಲ್ಲೇ ತನಕ ಧ್ಯಾನ ಬರಲ್ಲವೋ ಅಲ್ಲೇ ತನಕ ಈ ವಿಷಯಗಳು ಅನುಭವ ಬರಲ್ಲ, ಅಲ್ವಾ ಮಾಸ್ಟರ್ಸ್? ಸೊ ಅನುಭವನೇ ನಿಜವಾದ ಜ್ಞಾನ. ಸೊ ಬುದ್ಧಿಪರವಾದು ಮೂರನೇದು, ಇದು ಕೂಡ ಇಂಪಾರ್ಟೆಂಟ್. ಏನು ಬುದ್ಧಿಪರವಾದು ಅಂದ್ರೆ, ಒಳ್ಳೇದು ಕೆಟ್ಟದಂತಕ್ಕಂಥ ಒಂದು ಅಜ್ಞಾನ. ಶ್ರೀಕೃಷ್ಣ ಏನ್ ಹೇಳ್ತಾನೆ, ನೀನ್ ನಿರ್ಗುಣಿಯಾಗು, ನೀನು ನಿರ್ಗುಣಿಯಾಗಿ ಬದುಕು, ನೀನು ಯಾವುದು ಕಂಟ ಬೇಡ ನೀನು. ಒಳ್ಳೇದು ಬೇಡ, ಕೆಟ್ಟದ್ದು ಬೇಡ. ಒಳ್ಳೇದ್ ಮಾಡಿದ್ರು ಬರ್ಬೇಕು ಭೂಮಿಗೆ, ಅದು ಕೂಡ ಬಂಧನೆ. ಕೆಟ್ಟದ್ ಮಾಡಿದ್ರು ಕೂಡ ಭೂಮಿಗೆ ಬರ್ಬೇಕು. ಒಳ್ಳೇದು ಬೇಡ, ಕೆಟ್ಟದ್ ಬೇಡ, ಸಾತ್ವಿಕ ಬೇಡ. ನೀನು ನಿರ್ಗುಣಿಯಾಗಿ ಬದುಕು, ವಿಶೇಷವಾಗಿ ಗುಣಾತೀತವಾಗಿ ಬದುಕು. ಗುಣಾತೀತ ಅಂದ್ರೆ ಏನು? ಸಹಸ್ರಾರ ಚಕ್ರ. ಎಲ್ಲೇ ತನಕ ಗುಣಗಳಿರ್ತಾವಂತಂದ್ರೆ ಆಜ್ಞಾ ವಿಶುದ್ಧ ತನಕ ಇರ್ತವೆ ಎಲ್ಲಾ ಒಂದು ಗುಣಗಳು. ಯಾವಾಗ ನಾವು ಆಜ್ಞಾ ಚಕ್ರದಲ್ಲಿ ಧ್ಯಾನ ಸಾಧನೆ ಮಾಡ್ತೀವಿ, ಅವಾಗ ಶಾಸ್ತ್ರದಲ್ಲಿ ಬದುಕಿ ಗುಣಾತೀತದಲ್ಲಿ ಜೀವಿಸ್ತೀವಿ ನಾವು. ಗುಣಾತೀತ ಆಗ್ಬೇಕು ನಾವು. ಒಳ್ಳೇದು ಬೇಡ, ಕೆಟ್ಟದ್ದು ಬೇಡ. ಬುದ್ಧಿ ಅದು ಹೇಳ್ಕೊಡುತ್ತೆ, ಅದು ಸರಿ ಇದೆ, ಇದು ಸರಿ ಇಲ್ಲ, ಅದು ತಪ್ಪಿದೆ, ಇದು ಸರಿ ಇದೆ, ಅದು ಹೆಚ್ಚಿದೆ, ಇದು ಕಡಿಮೆ ಇದೆ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ. ಅದು ಬುದ್ಧಿ. ಅದು ಆ ಒಂದು ಸ್ಥಿತಿಯಿಂದನೂ ಕೂಡ ನಾವು ಹೊರಗೆ ಬರ್ತೀವಿ. ಅದೇ ವೈಭೋಗ. ಅಂದ್ರೆ ನಾವು ಯಾವ್ದು ಕಂಡಲ್ಲ, ಪ್ರಾಪಂಚಿಕವಾಗಿ ಏನೇ ಇರ್ಲಿ, ಈ ಸಮಾಜದಲ್ಲಿ ಏನೇ ಇರ್ಲಿ, ಎಲ್ಲ ಕಡೆ ಏನೇ ತಪ್ಪಿದ್ರು ಒಪ್ಪಿದ್ರು ಯಾವ್ದು ಕಂಡಲ್ಲ. ಅಂದ್ರೆ ಎಲ್ಲದರಿಂದ ಮುಕ್ತಿ, ದೇಹದಿಂದ ಮುಕ್ತಿ, ಮನಸ್ಸಿಂದ ಮುಕ್ತಿ, ಬುದ್ಧಿಯಿಂದ ಮುಕ್ತಿ. ಈ ಮೂರು ಮುಕ್ತಿ ಎಲ್ಲಿ ಯಾವ್ದಪ್ಪ ಹೇಳ್ಕೊಡೋದು ಅಂದ್ರೆ, ಧ್ಯಾನ ಅಂತಕ್ಕಂಥ ಒಂದು ಶಕ್ತಿ, ಧ್ಯಾನ ಸಾಧನೆ ಅಂತಕ್ಕಂಥ ಮಹಾಶಕ್ತಿ ಹೇಳ್ಕೊಡುತ್ತೆ ನಮ್ಗೆ, ಅಲ್ವಾ? ಸೊ ಇದೇ ಪ್ರತಿಯೊಬ್ಬ ಎನ್ಲೈಟನ್ ಮಾಸ್ಟರ್ಗೆ ಆಗಿರೋದು. ಅವ್ರು ಏನಂದ್ರೆ ಇರ್ತಾರೆ, ಯಾವ್ದನ್ನು ಅಂಟಲ್ಲ, ಬದುಕ್ತಾ ಇರ್ತಾರೆ, ಎಲ್ಲರ ಜೊತೆ ಬದುಕ್ತಾ ಇರ್ತಾರೆ, ಸಂಸಾರದಲ್ಲಿ ಇರ್ತಾರೆ, ಸಮಾಜದಲ್ಲಿ ಇರ್ತಾರೆ, ಒಳ್ಳೇದು ಕೆಟ್ಟದ್ ನೋಡ್ತಾ ಇರ್ತಾರೆ, ಬಟ್ ಯಾವ್ದಕ್ಕೂ ಅಂಟಲ್ಲ, ಯಾವ್ದನ್ನು ಜಡ್ಜ್ ಮಾಡಲ್ಲ, ಯಾವ್ದನ್ನು ಕಮೆಂಟ್ ಮಾಡಲ್ಲ. ಅದೇ ವೈಭೋಗ. ಹಾಗಾಗಿ ಆ ವೈಭೋಗದಲ್ಲಿ ಬದುಕಿದಾಗ ಏನಾಗುತ್ತೆ, ಆನಂದನೇ ಆನಂದ, ಪ್ರತಿಕ್ಷಣ ಆನಂದ, ಪ್ರತಿಯೊಂದ್ರಲ್ಲೂ ಆನಂದ, ಎಲ್ಲಿ ಜಡ್ಜ್ಮೆಂಟ್ ಇಲ್ಲ. ಇವಾಗ ನಾವೆಲ್ಲ ನೋಡ್ಕೊಳ್ಳಿ, ನಾವೆಲ್ಲ ಯಾವಾಗ ಧ್ಯಾನ ಮಾಡ್ಲಿಲ್ಲ ಅವಾಗ ಏನ್ ಮಾಡ್ತಿದ್ವಿ, ಬರೀ ಕಮೆಂಟ್ ಮಾಡ್ತಾ ಇದ್ವಿ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಅದು ಕಡಿಮೆ ಇದೆ, ಇದು ಕಡಿಮೆ ಇದೆ, ನನಗ್ ದೇಹಕ್ಕೆ ಅದು ಕೊರತೆ ಇದೆ, ಇದು ಕೊರತೆ ಇದೆ, ಊಟಕ್ಕೆ ಕೊರತೆ ಇದೆ, ನಿದ್ದೆ ಕೊರತೆ ಇದೆ, ನಮ್ ಸಂಸಾರದಲ್ಲಿ ನನ್ ಮಕ್ಳಿಗೆ ಕೆಲ್ಸ ಇಲ್ಲ, ಇನ್ನೇನೋ ಮಕ್ಳಿಗೆ ಮದುವೆ ಆಗಿಲ್ಲ, ನನಗೆ ಮಕ್ಳಿಗೆ ಆ ಪ್ರಾಬ್ಲಮ್, ಈ ಪ್ರಾಬ್ಲಮ್. ಇವ್ ಧ್ಯಾನಕ್ಕೆ ಬಂದ್ಮೇಲೆ ಓಕೆ ಇರ್ಲಿ, ಏನ್ ತೊಂದ್ರೆ ಇಲ್ಲ, ಕರ್ಮಗಳಿದೆ, ಸಾಧ ಅವರು ಒಂದು ಪ್ರಯತ್ನ ಇಲ್ಲ, ಅಥವಾ
ಇನ್ನೇನು ಅವ್ರವ್ರ ಕರ್ಮಾನುಸಾರವಾಗಿ ಅವ್ರು ಬದುಕ್ತಾ ಇದ್ದಾರೆ ಅಂತಕ್ಕಂಥ ಒಂದು ಒಂದು ಅದ್ಭುತವಾದ ಜ್ಞಾನದಲ್ಲಿ ನಾವು ಬದುಕ್ತೀವಿ ನಾವು. ಸೊ ಅಂದ್ರೆ ಯಾವ್ದಕ್ಕೂ ಅಂಟಲ್ಲ ನಾವು, ಎಲ್ಲನೂ ಕೂಡ ಅರ್ಥ ಆಗುತ್ತೆ. ಎಲ್ಲ ಹೇಗಪ್ಪ ಅರ್ಥ ಆಗುತ್ತೆ ಅಂದ್ರೆ ಧ್ಯಾನದಿಂದ ಅರ್ಥ ಆಗುತ್ತೆ. ಧ್ಯಾನ ಏನ್ ಕೊಡುತ್ತೆ? ಆತ್ಮಜ್ಞಾನ ತಂದು ಕೊಡುತ್ತೆ ಧ್ಯಾನ. ಆತ್ಮಜ್ಞಾನ ಅಂದ್ರೆ ಏನು? ಎಲ್ಲಾ ಬಂಧಗಳಿಂದ ಮುಕ್ತಿ ಕೊಡೋದು. ಏನಪ್ಪ ಮುಕ್ತಿ ಅಂತಂದ್ರೆ ದೇಹ ಪರವಾಗಿರ್ತಕ್ಕಂಥ ಮುಕ್ತಿ, ಮನಸ್ಸು ಪರವಾಗಿರ್ತಕ್ಕಂಥ ಮುಕ್ತಿ, ಬುದ್ಧಿ ಪರವಾಗಿರ್ತಕ್ಕಂಥ ಮುಕ್ತಿ, ಅದೇ ಆತ್ಮಜ್ಞಾನ ಅಲ್ವಾ ಮಾಸ್ಟರ್? ಸೊ ಇದೇ ಪ್ರತಿಯೊಬ್ಬರಿಗೆ ಆಗ್ಬೇಕು. ಇನ್ನು ಮುಂದೋದ್ರೆ ಸೇವೆನಲ್ಲಿ ಕೂಡ ಎಷ್ಟು ವೈಭೋಗ ಇದೆ. ಧ್ಯಾನ ಏನಪ್ಪ ಹೇಳ್ಕೊಡುತ್ತಂದ್ರೆ ಇದು ಮಹಾ ವೈಭೋಗ ಇದು, ಮಹಾ ವೈಭೋಗ ಇದು. ಇದು ನನ್ನ ಲೈಫಲ್ಲೇ ನಾನು ಒಂದ್ ಟೈಮಲ್ಲಿ ಏನೂ ಇರ್ಲಿಲ್ಲ ನನ್ನ ಕಡೆ. ಫೈನಾನ್ಷಿಯಲ್ಲೇ ತಗೊಳ್ಳಿ, ನನ್ನ ಕಡೆ ಏನೂ ಇರ್ಲಿಲ್ಲ. ಧ್ಯಾನ ಸಾಧನೆ ಮಾಡ್ತಾ ಮಾಡ್ತಾ, ಧ್ಯಾನ ಪ್ರಚಾರ ಮಾಡ್ತಾ ಮಾಡ್ತಾ ಎಲ್ಲ ಸಿಕ್ತು ನನಗೆ ಧ್ಯಾನ. ನಾನು ಯಾವಾಗ ಪ್ರಪಂಚ ನೋಡಕ್ ಶುರು ಮಾಡಿದೆ, ಪ್ರಪಂಚದ ಬಗ್ಗೆ ಕೇರ್ ಮಾಡಕ್ ಶುರು ಮಾಡಿದೆ, ಸಮಾಜದ ಬಗ್ಗೆ ಕೇರ್ ಮಾಡಕ್ ಶುರು ಮಾಡಿದೆ, ಧ್ಯಾನ ನನಗೆಲ್ಲ ಕೊಡ್ತು. PSSM ಅಲ್ಲಿ ನಾನು ಇವಾಗ ಕಲಿಕೆರೆ ಅಂತಕ್ಕಂಥ ಒಂದು ಕೊಟಾಲ ಅಂತಕ್ಕಂಥ ಒಂದು ಆಶ್ರಮದಲ್ಲಿದ್ದೀನಿ. ಸೊ ಈ ಆಶ್ರಮದಲ್ಲಿ ಅಣ್ಣ ತಮ್ಮರು ಇಬ್ರು ಅದ್ಭುತವಾದ ಮಾಸ್ಟರ್ಸ್, ಸುಧಾಕರ್ ಪ್ರಭಾಕರ್ ಅಂತಕ್ಕಂಥ ಇಬ್ರು ಮಾಸ್ಟರ್. ಅವರು ತಮ್ಮೆಲ್ಲ ಜಮೀನು, ತಮ್ಮೆಲ್ಲ ಒಂದು ಇರ್ತಕ್ಕಂಥ ಆಸ್ತಿ ಎಲ್ಲ ಹಾಕಿ ಪಿರಮಿಡ್ಗಳು ಮಾಡಿದ್ದಾರೆ, ಪಿರಮಿಡ್ ಕಟ್ಟಿದ್ದಾರೆ. ಅಲ್ಲ, ಸುಮಾರು ಒಂದು 20 ಪಿರಮಿಡ್ ಇದೆ ಈ ಒಂದು ಕ್ಯಾಂಪಸ್ ಅಲ್ಲಿ, ಒಂದು 10 ಎಕರೆ ಜಾಗದಲ್ಲಿ. ಅಂದ್ರೆ ಇವರು ಯಾವಾಗ ತಮ್ಮ ಒಂದು ಪ್ರಕೃತಿನ ಅಥವಾ ಸಮಾಜ ನೋಡ್ಕೊಂಡ್ರು, ಈ ಒಂದು ಮಾನವ ಸೇವೆಯಲ್ಲಿ ತೊಡಗಿದ್ರು, ಅದ್ಭುತವಾಗಿ ಬದುಕ್ತಾ ಇದಾರೆ. ಎಲ್ಲಾ ವೈಭೋಗದಲ್ಲಿ ಇದಾರೆ ಅವರು. ಯಾವುದೇ ಬಂಧ ಅಂತಕ್ಕಂಥದ್ದಿಲ್ಲ ಅವ್ರಿಗೆ, ದುಡ್ಡಿನ ಕೊರತೆ ಇಲ್ಲ, ಅನ್ನದಾನ ಅದ್ಭುತವಾಗಿ ನಡೀತಿದೆ. ಹೇಗಪ್ಪ ಬಂತು ಅಂದ್ರೆ ಸೇವೆಯಿಂದ. ಸೇವೆಯನ್ನು ರೂಢಿಸ್ಕೊಂಡ್ರು ನೋಡಿ ಮಾಸ್ಟರ್. ಪತ್ರಿಜಿಯವರು ಕೊಟ್ಟಿರ್ತಕ್ಕಂಥ ದೊಡ್ಡ ಗಿಫ್ಟ್ ಧ್ಯಾನ, ಆತ್ಮಜ್ಞಾನ, ಮೂರನೇದು ಸೇವೆ. ಅದಕ್ಕೆ ಪತ್ರಿ ಸರ್ ಏನ್ ಹೇಳ್ತಿದ್ರು? ಮಾನವ ಸೇವೆಗೆ ಮಾಧವ ಸೇವೆ ಅಂತಿದ್ರು ಅವ್ರು. ನೋಡಿ, ಯಾವಾಗ ನಾವು ಮಾನವನ ಸೇವೆ ನಿಲ್ತ್ಕೊಂತೀವಿ, ಮಾನವ ಸೇವೆ ನಿಂತ್ಕೊಂಡಾಗ ಏನಾಗುತ್ತೆ? ಪ್ರಕೃತಿನ ನಮ್ಗೆ ನೋಡ್ಕೊಳಂತೆ. ಯಾಕಂದ್ರೆ ಅದ್ರ ಕೆಲಸ ನಾವು ಮಾಡ್ತಿದ್ವಿ, ಪ್ರಕೃತಿ ಕೆಲಸ ನಾವು ಮಾಡ್ತಿದೀವಿ. ಈ ತರ ಮಾಸ್ಟರ್ಸ್ ಎಷ್ಟೋ ಜನ ಇದ್ದಾರೆ PSSM ಅಲ್ಲಿ. ಹಾಗಾಗಿ ನಾವು ಬರೀ ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಂಗಾತಿ ಅಲ್ಲ, ಸೇವೆ ಕೂಡ ಎಷ್ಟೋ ಮಾಡ್ಬೇಕು. ಏನೇ ಸಮಸ್ಯೆ ಇರ್ಲಿ ನಮ್ಗೆ, ಏನೇ ಸಮಸ್ಯೆ ಇರ್ಲಿ, ಅದು ಸಂಬಂಧ ಇಲ್ಲ, ಹೇಳ್ಬೇಕು. ಧ್ಯಾನ ಹೇಳ್ತಾ ಇರ್ಬೇಕು, ಆತ್ಮಜ್ಞಾನ ಹೇಳ್ತಾ ಇರ್ಬೇಕು, ಸಸ್ಯಾಹಾರದ ಬಗ್ಗೆ ಹೇಳ್ತಾ ಇರ್ಬೇಕು. ನಿಮ್ಮ ಸಮಸ್ಯೆಗಳು ಏನಿದ್ರು ಕೂಡ ದೂರ ಆಗ್ಬಿಡುತ್ತೆ. ಪ್ರಕೃತಿ ನೋಡ್ಕೊಳತ್ತೆ ಆ ಸಮಸ್ಯೆಗಳು. ನನ್ ಕೆಲಸ ನೀವ್ ಮಾಡ್ತಿದೀಯ, ನಿನ್ನ ನಾನು ನೋಡ್ಕೊಂತೀನಿ, ಓಕೆ ಅಂತ ಹೇಳೋದು. ನೋಡಿ, ಈ ಮಾಸ್ಟರ್ಸ್ ಗ್ರೇಟ್ ಎಕ್ಸಾಂಪಲ್. ಅಣ್ಣ ತಮ್ಮರು ಮಾಸ್ಟರ್ ಸುಧಾಕರ್, ಮಾಸ್ಟರ್ ಪ್ರಭಾಕರ್ ಅಂತ. ನೋಡಿ, ಅವ್ರು ಏನ್ ಮಾಡಿದ್ರು? ತಮ್ಮ ಲೈಫ್ ಎಲ್ಲ ಇದಕ್ಕೆ ಡೆಡಿಕೇಟ್ ಮಾಡಿದ್ರು, ಪಿರಮಿಡ್ ಆಶ್ರಮಕ್ಕೆ ಡೆಡಿಕೇಟ್ ಮಾಡಿದ್ರು. ಎಂತ ಅದ್ಭುತವಾಗಿ ನಡೀತಿದೆ ಈ ಆಶ್ರಮ. ಬಂದವ್ರಿಗೆಲ್ಲ ಕೂರ್ಸ್ಬಿಟ್ಟು ಊಟ ಹಾಕ್ತಾರೆ ಅವರು. ನಿಂತು ಊಟ ಮಾಡಿದ್ರೆ, ಬಡಿಸ್ಕೊಂಡು ಊಟ ಮಾಡಿದ್ರೆ ನಿಮ್ಗೆ ಕಷ್ಟ ಆಗುತ್ತಂತ ಇದ್ದ ಜಾಗದಲ್ಲೇ ಊಟ ಬಡಿಸ್ತಾರೆ ಅವರು. ಆಮೇಲೆ ತಟ್ಟೆ ಕೂಡ ನಮ್ಗೆ ತೊಳೆಯಕ್ ಬಿಡಲ್ಲ, ಅವರೇ ತಟ್ಟೆ ತೊಳ್ಕೊಂತಾರೆ. ಅಂದ್ರೆ ಎಷ್ಟು ಮಟ್ಟಿಗೆ ಅವರು ಕೇರ್ ಮಾಡ್ತಿದ್ದಾರೆ, ಅನ್ನದಾನಕ್ಕೆ ಎಷ್ಟು ಪ್ರಶಸ್ತಿ ಕೊಡ್ತಿದ್ದಾರೆ. ಯಾವಾಗ ಎಲ್ರಿಗೂ ಅನ್ನ ಹಾಕಕ್ ಶುರು ಮಾಡಿದ್ರು, ಅವ್ರಿಗೆ ಅನ್ನ ಬರುತ್ತೆ, ಪ್ರಕೃತಿ ಕೊಡುತ್ತೆ, ಎಲ್ಲಿಂದನೂ ಕೊಡುತ್ತೆ ಅವ್ರಿಗೆ. ಅವರು 100 ಜನಕ್ಕೆ ಊಟ ಹಾಕಿದ್ರೆ ಅವ್ರಿಗೆ 1000 ಜನಕ್ಕೆ ಎಷ್ಟು ಬೇಕು ಊಟ ಅಷ್ಟು ಸಿಗುತ್ತೆ ಪ್ರಕೃತಿ. ಅದು ಕೂಡ ವೈಭೋಗನೇ. ಎಲ್ಲಿಂದಪ್ಪ ಸಿಕ್ತು ಅಂತಂದ್ರೆ ಸೇವೆ ಅಂತಕ್ಕಂಥ ವೈಭೋಗದಿಂದ. ಧ್ಯಾನದಿಂದ ನಾವು ಧ್ಯಾನ ಮಾಡ್ತಾ ಮಾಡ್ತಾ ಸೇವೆ ಬಗ್ಗೆ ಕೂಡ ತಿಳ್ಕೊಂತೀವಿ. ಧ್ಯಾನ ಅದೇ ಹೇಳ್ಕೊಡುತ್ತೆ. ಏನ್ ಹೇಳ್ಕೊಡುತ್ತೆ? ಸೇವೆ ಕೂಡ ಬೇಕು, ಪ್ರತಿ ಆತ್ಮಕ್ಕೂ ಕೂಡ ನೀವು ಸೇವೆ ಮಾಡಬೇಕು, ಮಾನವ ಸೇವೆ ಮಾಡಬೇಕು, ಪ್ರತಿ ಪ್ರಾಣಿ ಪಕ್ಷಿ ಸೇವೆ ಮಾಡಬೇಕು, ಎಲ್ರಿಗೂ ಸಸ್ಯಾಹಾರಿಗಳಾಗಂತ ಹೇಳ್ಬೇಕು. ನೋಡಿ ಮಾಸ್ಟರ್, ಎಷ್ಟು ಜನ ಇದ್ದಾರೆ ಸೊಸೈಟಿನಲ್ಲಿ ಏನ್ ಮಾಡ್ತಿದ್ದಾರೆ PSSM ಅಲ್ಲಿ ಅಂತಂದ್ರೆ, ಅವ್ರ ಬಗ್ಗೆ ಅವರು ವರಿ ಮಾಡ್ಕೊಂತಿಲ್ಲ, ಪ್ರಕೃತಿ ಬಗ್ಗೆ ವರಿ ಮಾಡ್ತಿದ್ದಾರೆ. ಪ್ರಕೃತಿನಲ್ಲಿ ಕೋಟಿ ಕೋಟಿ ಪ್ರಾಣಿಗಳು ಸಾಯ್ತಾ ಇದೆ ಇವಾಗ. ಸುಮ್ನೆ ಆಹಾರ ಅಂತಕ್ಕಂಥ ಒಂದು ಕಾರಣದಿಂದ, ಒಂದು ಅಜ್ಞಾನದಿಂದ, ಬಾಯಿ ರುಚಿಗೋಸ್ಕರ ಪ್ರಾಣಿಗಳು ಸಾಯ್ತಾ ಇದೆ. ಆ ಪ್ರಾಣಿ ಹಿಂಸೆ ನಿಲ್ಸ್ಬೇಕಂತಕ್ಕಂಥ ಒಂದು ಮಹಾ ಸಂಕಲ್ಪ ತೊಟ್ಟಿದ್ದಾರೆ PSSM ಅಲ್ಲಿ. ಏನಾಗುತ್ತೆ? ಯಾವಾಗ ಅಂತ ಸಂಕಲ್ಪ ತೊಟ್ಟಾಗ ಏನಾಗುತ್ತೆ? ಪ್ರಕೃತಿನೇ ನೋಡ್ಕೊಳತ್ತೆ ಅವ್ರನ್ನ, ಅಲ್ವಾ ಮಾಸ್ಟರ್? ಸೊ ಸೇವೆ ಅಂತಕ್ಕಂಥ ಒಂದು ಮಹಾ ಕಾರ್ಯದಲ್ಲಿ ಎಲ್ಲರೂ ಎಳಿಬೇಕು. ನಾವೆಲ್ಲ ಇಲ್ಲೇನು ಯಾರಿದ್ದೀರಲ್ಲ, ಎಲ್ಲರೂ ಎಳಿಬೇಕು. ಸೇವೆ 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 ಅಂತಿರ್ಬೇಕು. ಬರೀ ಧ್ಯಾನದಲ್ಲೇ ನಾವು ನಿಲ್ಬಾರ್ದು. ಸೇವೆ ಅಂತಕ್ಕಂಥ ಸಹಸ್ರ ಚಕ್ರಕ್ಕೆ ಪ್ರತೀಕ. ಪ್ರತಿಯೊಬ್ಬನು ಕೂಡ ಬುದ್ಧ ಆಗ್ಬೇಕು. PSSM ಕೊನೆ ಗೋಲ್ ಏನಪ್ಪಾ ಅಂದ್ರೆ, ಪ್ರತಿಯೊಬ್ಬನು ಭೂಮಿ ಮೇಲೆ ಬುದ್ಧ ಆಗೋ ತನಕ ಪತ್ರ ಸರ್ ಹೇಳೋರು, ನನ್ನ ಕೆಲಸ ಇದ್ದಿರುತ್ತೆ ಭೂಮಿ ಮೇಲೆ ಅಂತ. ಅಂದ್ರೆ ಪ್ರತಿಯೊಬ್ಬನು ಬುದ್ಧ ಆಗ್ಬೇಕು. ಬುದ್ಧ ಅಂದ್ರೆ ಏನು? ಅವನು ಧ್ಯಾನ ಮಾಡ್ತಾನೆ, ಧ್ಯಾನ ಮಾಡಿ ಮಾಡಿ ತನ್ನಂತಾನ ಅರ್ಥ ಮಾಡ್ಕೊಂತಾನೆ. ಅದಾದ್ಮೇಲೆ ತನ್ನ ಕೆಲಸ ಏನಪ್ಪಾ, ಭೂಮಿ ಮೇಲೆ ಸೇವೆ ಮಾಡಕ್ ಪ್ರಾರಂಭ ಮಾಡ್ತಾನೆ ಭೂಮಿ ಮೇಲೆ, ಅಲ್ವಾ? ಸೊ ಇದೇ ಮಾಡ್ಬೇಕು ನಾವೆಲ್ಲ. ಸೊ ಇದು ಕೂಡ ವೈಭೋಗನೇ. ನೋಡಿ, ನೀವ್ ಯಾವಾಗ ಪ್ರಕೃತಿ ನೋಡ್ಕೊಂತೀರ, ನಿಮ್ನ ಪ್ರಕೃತಿ ನೋಡ್ಕೊಳುತ್ತೆ. ಅದು ನಾವು ನೋಡ್ಕೊಳಕ್ಕಿಂತ ಅದ್ಭುತವಾಗಿ ನೋಡ್ಕೊಳುತ್ತೆ. ಅದನ್ನ ನೋಡೋದ ವಿಧಾನ ಇದೆಯಲ್ಲ, ಅದು ಕೂಡ ಒಂದು
ಕಾಣಿಕೆ ಇದೆಯಲ್ಲ ಅದನ್ನ ಬೆಲೆ ಕಟ್ಟಕ್ಕಾಗಲ್ಲ. ನಾವು ನಮ್ಮನ್ನ ಸರಿ ನೋಡ್ಕೊಂತಿರ್ಬೋದು, ಪ್ರಕೃತಿ ನಮ್ಮನ್ನ ನೋಡ್ಕೊಂಡಾಗ ಅದರ ಒಂದು ಆ, ಆ ಸ್ಥಿತಿನೇ ಬೇರೆ, ಅದರ ಒಂದು ಅನುಭವನೇ ಬೇರೆ, ಮಹಾ ಅನುಭವ ಅದು. ಪತ್ರಿಜರು ಎಲ್ಲ ಕೊಟ್ಟೋಗಿದ್ದಾರೆ, ಎಂತೆಂತ ಆಶ್ರಮಗಳು, ಎಂತೆಂತ ಸೆಂಟರ್ಸ್ಗಳು, ಎಂತೆಂತ ಧ್ಯಾನಿಗಳು, ಎಂತೆಂತ ಜ್ಞಾನ ಎಲ್ಲಿಂದಪ್ಪ ಬಂತಂದ್ರೆ ನಾವು ಸೇವೆ ಮಾಡ್ತಾ ಸಿಗ್ತವೆಲ್ಲ. ನನಗೆ ಸೇವೆ ಮಾಡ್ತಾ 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 ಇವೆಲ್ಲ ಸಿಕ್ಕು ನನಗೆ. ಅದು ಪ್ರತಿಯೊಬ್ಬರಿಗೂ ಸಿಗುತ್ತೆ. ಹ ಅದೇ ಸೇವೆಯ ಒಂದು ಗ್ರೇಟ್ನೆಸ್ ಮಾಸ್ಟರ್ಸ್. ಸೊ ಇವತ್ತು ಇದು ವಿಷಯ ಏನು, ಧ್ಯಾನ ಅಂತಕ್ಕಂಥದ್ದೇ ವೈಭೋಗ, ಬೇರೆ ಯಾವ್ದಲ್ಲ ವೈಭೋಗ. ಧ್ಯಾನ ಸೇವೆನೇ ವೈಭೋಗ. ಹ ಸಸ್ಯಾಹಾರ ಸೇವೆನೇ ವೈಭೋಗ. ಪಿರಮಿಡ್ಗಳು ಕಟ್ಟಿ ಅಂತ ಹೇಳ್ಬೇಕು, ಪಿರಮಿಡ್ ಕಟ್ಟಿಸ್ಬೇಕು ಎಲ್ಲರೂ. ಅದರಿಂದ ಕೂಡ ಎಷ್ಟೋ ವೈಭೋಗ, ಎಷ್ಟು ಸಿಗುತ್ತೆ ವೈಭೋಗ, ಅದರಿಂದ ಲೆಕ್ಕ ಇಲ್ಲ. ಹ್ಮ್ So, ಇದು ವಿಷಯ ಮಾಸ್ಟರ್ಸ್. ಥ್ಯಾಂಕ್ ಯು ಸೋ ಮಚ್.